ಶಶಿಕಾಂತ್ ಕುರ್ಜಿ ಅವರು ರಾಜಕೀಯ ಮಾಡ್ತಾ ಇದ್ದಾರಾ ಅನ್ನುವಂತ ಕೂಗಳು ಕೇಳಿ ಬರ್ತಾರೆ. ರಾಜಕೀಯ ಅಂತಲ್ಲ, ನಾನು ಹೇಳಿದ್ದಲ್ಲ ಒಂದು ಮಾತು ನೀವು ಲಕ್ಷ ಕೊಟ್ಟಿಲ್ಲ. ಎಂ.ಬಿ. ಪಾಟೀಲ್ ಅನ್ನುವಂತಹ ವ್ಯಕ್ತಿ, ಅದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ. ಅದು ತನ್ನ ಮನೆಗಾಗಿ ಮಾಡ್ಕೊಂಡಿಲ್ಲ. ನಡೆದಾಡೋ ದೇವರು ಸಿದ್ದೇಶ್ವರ ಸ್ವಾಮಿಗಳು ಹೇಳಿದ್ದಕ್ಕಾಗಿ 5 ವರ್ಷ ಯಾವುದೇ ಸನ್ಮಾನ ಕಾರ್ಯಕ್ರಮಕ್ಕ ಮಠ ಮಂದಿರಕ್ಕೆ ಹೋಗಲಾರ್ದ ಬಿಜಾಪುರ ಜಿಲ್ಲಾವರಿ ನೀರಾವರಿ ಮಾಡಿರ್ತಕ್ಕಂಥ ವ್ಯಕ್ತಿ. ಪಕ್ಷಾತೀತವಾಗಿ ಈ ಹೋರಾಟಕ್ಕಿಂತ ಮುಂಚಿತವಾಗಿ ನೆನೆಸ್ಕೊಂಡಿವಿ. ನಮ್ಮ ಜಿಲ್ಲಾದವ್ರು ಹಂಗ್ ಮಾಡಿ ನೆನೆಸ್ಕೊಂತೀವಿ. ನಮ್ಮ ಯಾಕೆ ಕೇಸ್ ಹಾಕಕತ್ತಾರ? ಇವ್ರು 18 ಮಂದಿ ಎಲ್ಲಾ ಕೂಡಿ ಕೇಸ್ ಹಾಕಕತ್ತಾರ. ಈಗ ಶಾಸಕರದಾರ. ನಾವು ಕೇಸ್ ಬೇಡ ಅಂತೇಳಿ ಚುನಪ್ಪ ಪೂಜಾರಿ ನಾವು ರೈತ ಸಂಘದ ಕಟಿಬದ್ಧಾಗಿ ನಿಂತೀವಿ ಅಂದ್ರೆ ಇವರೆಲ್ಲರೂ ಬೇರೆ ಆಗ್ತಾರ. ಮುಂದಿನ 28ಕ್ಕೆ ಅದ್ ಮಾಡ್ಕೋಬೇಡ್ರಿ. ನಾ ಹೇಳೋದು ಏನಂತಂದ್ರೆ ಬ್ಯಾಡ್ ಫ್ಯಾಕ್ಟರಿ ಮಾಲಕರದಿರಿ, ಅವ್ರಿಗೆ ಓಟ್ ಹಾಕ್ಬೇಡ್ರಿ, ಇಂಥ MLA ಓಟ್ ಹಾಕ್ಬೇಡ್ರಿ, ಇಂಥ MP ಓಟ್ ಹಾಕ್ಬೇಡ್ರಿ, ಇಂಥ ಸಚಿವ ಓಟ್ ಹಾಕ್ಬೇಡ್ರಿ ಅಂತ ಹೇಳಿ ನಾವೇನ್ರಿ ಕರ್ನಾಟಕ ನಿಂತು ಕರೆ ಕೊಟ್ಟಿವಿ ಅಂತಂದ್ರೆ ಇವರೆಲ್ಲ ಮನೆಗೆ ಹೋಗ್ತಾರ. ಅದ್ ಆಗ್ಬಾರ್ದು. ನಮ್ಮ ಮ್ಯಾಗ 1000 ಹಾಕೋರಿ. ಎಂ.ಬಿ. ಪಾಟೀಲ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ JDS ಅಂತೇಳಿ ನಾವು ಹೊಗಳಿಲ್ಲ. ಯಾಕೆ ಹೊಗಳಿವಿ ಅಂತಂದ್ರೆ ಅಲ್ಲೇನು ಬಂಗಾರ ಬೆಳ್ಳಿ ನಾಣ್ಯ ನಮ್ ಕಿಶಾಗಿ ನೋಟ್ ಹಾಕಿ ತುಲಾಭಾರ ಮಾಡಿಲ್ಲ. ಅಲ್ಲಿ ರೈತರು ಯಾರು ಮಾಡ್ಯಾರ ಅಂದ್ರೆ ಆ ನೀರಾವರಿ ಮಾಡಿದ್ದಕ್ಕಾಗಿ ಅಲ್ಲಿ ಬೆಳೆದ ಬೆಳೆ ಅಡಿಕೆ, ತೆಂಗು ಮತ್ತು ದಾಳಂಬರಿ, ದ್ರಾಕ್ಷಿ ಇದರಿಂದ ತುಲಾಭಾರ ಮಾಡ್ಯಾರ. ಹಂಗೆ ತುಲಾಭಾರ ಮಾಡುವಂಗ ಬೆಳಗಾವಿ ಜಿಲ್ಲಾ ರಾಜಕಾರಣಿಗಳು ಮಾಡ್ಕೋರಿ. ಕರಗಾವ್ ಏತ್ ನೀರಾವರಿ, ಕೊಟಬಾಗಿ ನೀರಾವರಿ ಏತ್ ನೀರಾವರಿ ಮಾಡಿದಕ್ಕಾಗಿ ನಮ್ಮ ಯಾಕೆ ಕೇಸ್ ಹಾಕಿದಿ ಅಂತಂದ್ರ ನೀ ಕೇಸ್ ಅಲ್ಲಿ ಸ್ಟೇಷನ್ ಬರ್ಲಾರ್ದಂಗ ನೀನು ಮಾಜಿ ಮಾಡಬೇಕಾಗತ್ತೆ. ಎತ್ಸರ್ಲ ಇರಲ್ಲ ಅವ್ರು. ಅಂದ್ರೆ ನಾಳೆ ಶಶಿಕಾಂತ್ ಕುರ್ಜಿ ಅವರು ರಾಜಕೀಯಕ್ಕೆ ಪ್ರವೇಶ ಮಾಡ್ತಾರೆ. ನಾನು ರಾಜಕೀಯ ಬರಂಗಿಲ್ಲ. ಬರುವಂತ ಅವಕಾಶ ನೀವು ಮಾಡ್ಕೋಬೇಡ್ರಿ MLAಗಳು ಅಂತ ಅಷ್ಟೇ. ಇಲ್ಲ ಅಂದ್ರೆ ಬರಂಗಿಲ್ಲ, ರಾಜಕೀಯ ಬರಂಗಿಲ್ಲ. ರಾಜಕೀಯ ನನಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಕರ್ನಾಟಕದ ರೈತರು ಹುರಿದಾಗ ಮುಖ್ಯಮಂತ್ರಿ ಆಗಿವತ್ತು 100 ಸಾರಿ ಹೇಳಿದ್ವಿ. ನೀವು ಭಯ ಬಿದ್ದು ನಮ್ಮನ್ನ ಕೆನಕಾಕತ್ತಿರಂದ್ರೆ ನಮಗೂ ಅವಕಾಶಗಳು ಬಂದೇ ಬರ್ತಾವ. ಅಂದ್ರೆ ಶಶಿಕಾಂತ್ ಗುರೂಜಿ ಅವರು ಶಶಿಕಾಂತ್ ಗುರೂಜಿ ಮತ್ತೆ ರೈತ ಸಂಘಟನೆ ಒಂದು ಮುಖಂಡತ್ವ ತಗೊಂಡ್ ಕೆಲಸ ಅಲ್ಲಿ ಬರೇ ಸನ್ಮಾನ ಸತ್ಕಾರಗಳು ಮಾಡ್ಕೋತು ರೈತರನ್ನ ಸೆಳೆಯುವಂತ ಕೆಲಸ ಮಾಡ್ಕೊಂಡು ಎಲ್ಲೋ ಯಾರನ್ನೋ ಒಬ್ಬರನ್ನ ಅಥವಾ ಬೆಳೆಸುವಂತ ಕೆಲಸ ಮಾಡ್ತಾ ಇದ್ದಾರ. ಯಾರನ್ನು ಬೆಳೆಸ್ತಾ ಇಲ್ಲ, ಯಾರನ್ನು ತುಳಿತಾ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ರೈತ ಸಂಘ ಬದ್ದಲ್ಲ, ರೈತರ ಬದ್ದಲ್ಲ, ವಿರೋಧವಾಗಿ ಮಾತಾಡಿದ್ರಂದ್ರೆ ಜನರ ಕೆಲಸ ಮಾಡೋ ಸಲುವಾಗಿ 300 ರೂಪಾಯಿ ಕಸ್ಕೊಂಡಿವಲ್ಲ, ಬಹಳ ತ್ರಾಸ ಆಗ್ಲಿಕ್ಕತ್ತದ ಅವ್ರಿಗೆಲ್ಲ. ಕೇಲ್ಯಾಗ ಬೆಡ್ ಖಾಲಿ ಅದಾವ, ಅಡ್ಮಿಟ್ ಆಗ್ರಿ, ತೊಂದ್ರೆ ಇಲ್ಲ. ಆದ್ರ ರೈತರ ವಿಷಯಕ್ಕೆ ಬರಬೇಡ್ರಿ. 300 ರೂಪಾಯಿ ಫ್ಯಾಕ್ಟ್ರಿ ಕಸ್ಕೊಂಡಿವಿ. 300 ರೂಪಾಯಿ ಕಸ್ಕೊಂಡಂತ ನೀವು ಮಾಜಿ ಮಾಡೋದೇನು ಬಹಳ ದೊಡ್ಡ ಕೆಲಸ ಅಲ್ಲ.